ಹಾಯ್ ನಮಸ್ಕಾರ, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೀರಿ ನೋಡ್ರಿ. ನೀವು ಆರಾಮಿದ್ದೀರಿ ಅಂತ ಅನ್ಕೋತೀನಿ ನೋಡ್ರಿ ಫ್ರೆಂಡ್ಸ. ಭಾಳಷ್ಟು ದಿನಗಳಾಯ್ತು ನೋಡ್ರಿ ವಿಡಿಯೋ ಮಾಡಿಲ್ಲ. ವಿಡಿಯೋ ಮಾಡೋದಕ್ಕಾಗಿಲ್ಲ, ಊರಿಗೆ ಹೋಗಿ ನೋಡ್ರಿ, ನೆಟ್ವರ್ಕ್ ಪ್ರಾಬ್ಲಮ್. ಹಾಗಾಗಿ ವಿಡಿಯೋನು ಮಾಡ್ಕೊಂಡಿಟ್ಟಿಲ್ಲ, ವಿಡಿಯೋ ಅಪ್ಲೋಡ್ ಕೂಡ ಮಾಡಿಲ್ಲ. ರೆಡಿಯಾಗಿ ನಿಂತೀವಿ ನೋಡ್ರಿ. ಇವತ್ತು ಸ್ಪೆಷಲ್ ಡೇ ನೋಡ್ರಿ. ಹಾಯ್ ಹೇಳೋರು, ಹಾಯ್ ಹೇಳ್ತಾರೆ. ರೆಡಿಯಾಗಿ ನಿಂತೀವಿ ನೋಡ್ರಿ ಫ್ರೆಂಡ್ಸ. ಎಲ್ಲಿಗಂತಾರ ಗುಲ್ಬರ್ಗಕ್ಕೆ ನಡೆದಿ ನೋಡ್ರಿ. ಇವತ್ತ ಸ್ಪೆಷಲ್ ಡೇ ಅದು ನೋಡ್ರಿ ಫ್ರೆಂಡ್ಸ. ನಮ್ದು ಆ್ಯನಿವರ್ಸರಿ ಇದು ನೋಡ್ರಿ. ಹಾಗಾಗಿ ನಡೆದೀವಿ. ಯಜಮಾನ್ರು ರೆಡಿಯಾಗಿ ಹೋಗುತ್ತಾರ. ನಾವು 3 ಜನ ರೆಡಿ ಇದ್ದೀವಿ ನೋಡ್ರಿ. ಬರ್ರತ್ತ ಹೋಗಮ್ಮ. ಎಲ್ಲರೂ ಮದುವೆ ದಿನದ ಶುಭಾಶಯಗಳು ಅಂತ ವಿಶ್ ಮಾಡ್ತೀರಿ. ಭಾಳಷ್ಟು ಜನ ವಿಶ್ ಮಾಡಿರಿ ನೋಡ್ರಿ ವಾಟ್ಸಪ್ ಮುಖಾಂತರ. ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. 10 ವರ್ಷ ನಮ್ಮ ಮದುವೆ ಆಗಿ 10 ವರ್ಷ ಕಂಪ್ಲೀಟ್ ಆಯ್ತು ನೋಡ್ರಿ ಫ್ರೆಂಡ್ಸ. ಈಗ 11ನೇ ವರ್ಷಕ್ಕೆ ಕಾಲಿಟ್ಟು ಬಿಡ್ತೀವಿ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಮಕ್ಕಳಿಗೆ ಎಲ್ಲಾದ್ರೂ ಆಟ ಆಡ್ಸ್ಕೊಂಡು ಬರೋಮಂತ ಹೋಗ್ತಾ ಇದ್ದೀವಿ ನೋಡ್ರಿ. ವಿಡಿಯೋ ಸ್ಕಿಪ್ ಮಾಡಿರಿ, ಕಂಟಿನ್ಯೂಸ್ ನೋಡ್ರಿ. ಯಜಮಾನ್ರು ಕೂಡ ರೆಡಿಯಾಗಿ ನೋಡ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಯಜಮಾನ್ರು ಕೂಡ ರೆಡಿಯಾಗಿ ಬಂದರು. ಮುಂಜಾನೆ 6 ಗಂಟೆಗೆಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟು ಈಗ 12:15 ನೋಡ್ರಿ ಟೈಮ್. ಮಧ್ಯಾಹ್ನಕ್ಕೆ ಬಂದಾರ. ಮುಂಜಾನೆ ಹಿಡಿದು ಸುಟ್ಟಿ ಇರಲಿಲ್ಲ ಅವ್ರಿಗೆ. ಮುಂಜಾನೆ ಹೋಗ್ಬೇಕಂದ್ರೆ ಈಗ ಟೈಮ್ ಸಿಕ್ತು. ಈಗ ರೆಡಿಯಾಗಿ ನಡೆದೀವಿ ನೋಡ್ರಿ. ಎಲ್ಲಿ ನಡೆದೀವಪ್ಪ ಅಂದ್ರೆ ಕಲಬುರಗಿ ಶರಣಬಸವೇಶ್ವರ ದೇವಸ್ಥಾನಕ್ಕೆ ನಡೆದೀವಿ ನೋಡ್ರಿ. ದೇವಸ್ಥಾನದಿಂದ ಸ್ಟಾರ್ಟ್ ಮಾಡಿಬೇಕು. ಮಕ್ಕಳಿಗೆ ಎಲ್ಲಾದ್ರೂ ಆಟ ಆಡಿಸ್ಕೊಂಡು ಊಟ ಮಾಡ್ಕೊಂಡು ಬರ್ಬೇಕಂತ ನಡೆದೀವಿ. ಲೇಟ್ ಆಗ್ಯದ. ಯಜಮಾನ್ರು ಮತ್ತೊಂದಿನ ಹೋಗಮ್ಮ ಅಂತ ಅಲ್ಲಿ ಹೋಗ್ತೀವಿ ರೀ. ಬ್ಯಾಡ್ರಿ ಇವತ್ತೇ ಹೋಗಮ್ಮ ಅದಕ್ಕೆ ಚಂದ ಕರ್ಕೊಂಡು ನಡೆದೀವಿ. ಮಕ್ಕಳು ನಾನು ಆಟ ಮಾಡಿಬಿಟ್ಟು ಈಗ ಇಲ್ಲಿ ದೇವಸ್ಥಾನಕ್ಕೆ ಬಂದೀವಿ ನೋಡಿರಿ, ಶರಣಬಸವೇಶ್ವರ ದೇವಸ್ಥಾನಕ್ಕೆ. ಮತ್ತು ಇವತ್ತಿಗೆ ನಮ್ಮ ಮದುವೆ ಆಗಿ ನೋಡಿರಿ ಫ್ರೆಂಡ್ಸ 10 ವರ್ಷ ಕಂಪ್ಲೀಟ್ ಆಯ್ತು ನೋಡಿರಿ. 10 ವರ್ಷ ಕಂಪ್ಲೀಟ್ ಆಗಿ 11ನೇ ವರ್ಷಕ್ಕೆ ಕಾಲು ಹಿಡಿತೀವಿ ನೋಡಿರಿ. ಎಲ್ಲರೂ ಆಶೀರ್ವಾದ ಮಾಡ್ರಿ ಅಂತ ಕೇಳ್ಕೊಂಡು ಹೋಗ್ತೀನಿ. ಜೊತೆಗೆ ದೇವರ ಆಶೀರ್ವಾದ ಕೂಡ ತಗೊಳ್ಳೋಕೆ ಬಂದೀನಿ ನೋಡಿರಿ. ಭಾಳಷ್ಟು ಖುಷಿ ಆಗ್ತದೆ ನೋಡಿರಿ. ನಮ್ಮ ಯಜಮಾನ್ರು ಅಂದರೆ ಹೇಳ್ಕೊಕ ತಂದೆ ಪ್ರೀತಿನೂ, ತಾಯಿ ಪ್ರೀತಿನೂ, ಗಂಡನ ಪ್ರೀತಿನೂ ಎಲ್ಲನೂ ಒಟ್ಟಿಗೆ ಯಜಮಾನ್ರಿಂದನೇ ಸಿಗ್ಲಿಕ್ಕತ್ತದ ನೋಡಿರಿ. ಖುಷಿ ಆಯ್ತು ನೋಡಿರಿ. ಆಮೇಲೆ 10 ವರ್ಷ ಹೆಂಗೆ ಹೋಯ್ತೋ ಹೆಂಗಿಲ್ಲೋ ನಾನು ಗೊತ್ತೇ ಆಗ್ತೀನಿ ನೋಡಿರಿ. ಅಷ್ಟು ಬೇಗ 10 ವರ್ಷ ಮುಗಿದ್ಬಿಟ್ಟು 11ನೇ ವರ್ಷ ಸ್ಟಾರ್ಟ್ ಆಗ್ಯದ ನೋಡಿರಿ. ದೇವಸ್ಥಾನಕ್ಕೆ ಬಂದೀವಿ ನೋಡ್ರಿ. ಇಲ್ಲಿ ನನಗೆ 2 ಮಕ್ಕಳು ನೋಡ್ರಿ. ಸಾತ್ವಿಕ್ ಸಾನ್ವಿ ಹೇಳ್ತಾಳೆ ವಾಟರ್ ಪಾರ್ಕಿಂಗ್ ನಡೆದೀವಿ ನಾವು. ವಾಟರ್ ಪಾರ್ಕಿಂಗ್ ನಡೆದೀವಿ ಅಂತ ಸೌಂಡ್ ಎಲ್ಲ ಕಟ್ ಮಾಡೀನಿ. ಅಲ್ಲಿ ಜಾಸ್ತಿ ಸೌಂಡ್ ಹೊಂಟಿತ್ತಂತ ಗುಡಿ ಅಂತ. ಹಾಗಾಗಿ ನೋಡ್ರಿ ಇಲ್ಲಿ ಕಾಯೆಲ್ಲ ಒಡಿಸ್ಕೊಂಡು ಒಂದು ಸ್ವಲ್ಪ ಕೂತ್ಬಿಟ್ಟು ಫೋಟೋ ಎಲ್ಲ ತಗೊಂಡು ಇಲ್ಲಿಂದ ನೇರ ಅವ್ರಿಗೆ ಆಟ ಆಡೋಕೆ ಒಯ್ಬೇಕಂತ ನಡೆದೀವಿ ನೋಡ್ರಿ. ಇವತ್ತಿನ ದಿನ ನೋಡ್ರಿ ಮತ್ತೊಂದು ವರ್ಷ ಬರ್ಬೋದು, ಆದರೆ ಈ ವರ್ಷ ಮತ್ತೆ ಬರೋಕ್ಕಾಗಲ್ಲ ನೋಡ್ರಿ. ಹಾಗಾಗಿ ಯಜಮಾನ್ರಿಗೆ ಸುಟ್ಟಿ ಇಲ್ಲ ಅಂದ್ರೂ ಬಲವಂತವಾಗಿ 12:30 ತನಕ ಕೆಲಸ ಮುಗಿಸ್ಕೊಂಡು ಆದ್ರೂ ಹೋಗಂಬರಿ ಬಿಸಿಲಿಗತ್ತ ರೆಡಿಯಾಗಿ ಬಂದೀವಿ ನೋಡ್ರಿ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಗುಲ್ಬರ್ಗಲ್ಲಿಂದ ಒಂದು 10 ಕಿಲೋಮೀಟ್ರೇನೋ ಆಗ್ಬೋದು ನೋಡ್ರಿ. ನನಗಾನು ಅಷ್ಟು ಕನ್ಫರ್ಮ್ ಗೊತ್ತಿಲ್ಲ. ಏಷ್ಯನ್ ಫನ್ ವರ್ಡ್ ಹತ್ತಿ ನೋಡ್ರಿ. ಸಣ್ಣ ಮಕ್ಕಳಿಗೆ ದೊಡ್ಡವರಿಗೆಲ್ಲನೂ ಆಟ ಆಡೋಕೆ ಮಸ್ತ್ ಅದ. ಅದಕ್ಕೆ ಚಂದ ಭಾಳ ದಿನ ಆಯ್ತು ಕೇಳೋಗ್ತೀನಿ ನೋಡ್ರಿ. ಫುಲ್ ಬ್ಯಾಸ್ಗಿನೇ ಮುಗಿದೋಯ್ತು ನೋಡ್ರಿ. ಬರೋದಕ್ಕಾಗಲಿಲ್ಲ ನಮ್ಗೆ. ಮೇ 26 ನಮ್ಮ ಆ್ಯನಿವರ್ಸರಿ. ಇವತ್ತಿನ ದಿನ ಫಿಕ್ಸ್ ಮಾಡಿಕೊಂಡು ರೆಡಿಯಾಗಿ ಬರಬೇಕಂತ ಅಂದೀವಿ. ಬಟ್ ಅವ್ರಿಗೆ ಸುಟ್ಟಿ ಇಲ್ಲ ಅಂದ್ರೆ ಹಿಂಗೂ ಅರ್ಧ ದಿನ ಹೋಯ್ತು. ಮತ್ತೂ ಬಿಡಲಿಲ್ಲ ನೋಡ್ರಿ. ಯಜಮಾನ್ರಿಗೆ ಕರ್ಕೊಂಡು ಬಂದೀವಿ. ಇಲ್ಲಿ ಫುಲ್ ಎಂಜಾಯ್ಮೆಂಟ್ ಆಯ್ತು ನೋಡ್ರಿ ಫ್ರೆಂಡ್ಸ. ಇಲ್ಲಂತೂ ಒಳಗೆ ಖುಷಿ ಆಯಿತು. ನಾವು ಇದೆಲ್ಲ ನೋಡೋದು ಫಸ್ಟ್ ಟೈಮ್ ನೋಡ್ರಿ. ಈ ರೀತಿ ಆಡಿದ್ದು ನೋಡಿದ್ದು ಫಸ್ಟ್ ಟೈಮ. ನನ್ನ ಮಕ್ಳಿಗೆ ಕೂಡ ಫಸ್ಟ್ ಟೈಮ್ ನೋಡ್ರಿ. ಒಳಗಂತೂ ಫುಲ್ ಮಸ್ತಾಗಿ ಎಲ್ಲ ಆಟ ಸಾಮಾನು, ನೀರು ಏನೇನಿತ್ತು ಎಲ್ಲನೂ ಆಡಿ ಬಂದು ನೋಡ್ರಿ. ಮಕ್ಕಳು ಖುಷಿ ಆಯಿತು. ಅಲ್ಲಿ ನಮ್ಮ ಟೈಮ್ನೂ ಇರಲಿಲ್ಲ ರೀ. 12:30 ಅಲ್ಲಿಂದ ಬಿಟ್ಟು 1:30 ಎಲ್ಲ ಗುಲ್ಬರ್ಗಕ್ಕೆ ರೀಚ್ ಆಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಹೋಗಿ ಟಿಕೆಟ್ ತೆಗಿಯೋಕೆ 3 ಗಂಟೆ ಆಗಿತ್ತು. ಪರವಾಗಿಲ್ಲ, 3 ಗಂಟೆಯಿಂದ 6 ಗಂಟೆ ತನಕ ಟೈಮ್ ಅದ ಅಂದ್ಕೊಂಡು ಟಿಕೆಟ್ ಎಲ್ಲ ತೆಗೆದುಬಿಟ್ಟು 6 ಗಂಟೆ ತನಕ ಆಡಬೇಕಂತ ಅಂದ್ಕೊಂಡು. ಬಟ್ ಯಜಮಾನ್ರು 5 ಗಂಟೆಗೆಲ್ಲ ಬಿಡಿಸ್ಬಿಟ್ರಿ ಆಡೋದು. ನಾನು ಮಕ್ಕಳಿಗೆಲ್ಲ ಇಲ್ಲಿಂದ್ರಿ ಚಂದದ ಫೋಟೋ ತೆಗಿತೀನಿ ಅದಕ್ಕೆ ಚಂದ. ಇಬ್ರಿಗೂ ಫೋಟೋ ತೆಗಿಲಿಕ್ತಿದ್ರಿ. ಮಮ್ಮಿ ನೀವು ಫೋಟೋ ತೆಗಿಕ್ಕೆ ಬಂದಿದ್ದೆ, ಆಟ ಆಡ್ಸೋಕೆ ಬಂದಿದ್ದಿ, ನೋಡಿಲ್ಲೆಲ್ಲ ಆಟ ಆಡೋಗುತ್ತಾರ ಫೋಟೋ ಬೇಡ ಆಟ ಆಡಮ್ಮ ಅಂತ ಹೇಳೋರು ಅವರು. ಯಾಕಂದ್ರೆ ಫಸ್ಟ್ ಟೈಮ್ ಅಲ್ರಿ ಅವರು ಈ ರೀತಿ ಎಲ್ಲ ನೋಡಿದ್ದು. ಜಾತ್ರೆಗೆಲ್ಲ ಆಟ ಸಾಮಾನು ತಟ್ಲ ಅದು ಇದು ಬಂದಿದ್ದು ನೋಡ್ರ. ಬಟ್ ನೀರಾಗೆಲ್ಲ ಆಟ ಆಡಿಸಿಲ್ಲ, ಇದೇ ಫಸ್ಟ್ ಟೈಮ. ಹಾಗಾಗಿ ಹೋಗಮ್ಮ ತೋರಪ್ಪ ಆಡಮ್ಮ ಆಟಕ್ಕೆ ಬಂದೀವಿ. ಇಲ್ಲೆಲ್ಲ ಫೋಟೋ ತಗೋ ಅಂತ ಹೋಗಿ ಅಲ್ಲಿ ಆಟ ಆಡಮ್ಮ ಅಂತ ಹೇಳೋಗುತ್ತೀನಿ ರೀ. ಹ್ಞೂ ಅಂದ್ಬಿಟ್ಟು ಅವರು ಸುಮ್ಮನೆ ಬಂದರು ನೋಡ್ರಿ.
ಇಲ್ಲಿ ನೋಡ್ರಿ ಟಿಕೆಟ್ ತೆಗಿಗೆ ಬಂದೀವಿ. ಟಿಕೆಟ್ ತೆಗಿಯಲ್ಲಂತೂ ಫುಲ್ ರಶ್ ಅಂದ್ರೆ ರಶ್ ಇತ್ತು ನೋಡ್ರಿ. ಹಂಗೂ ಹಿಂಗೂ ಮಾಡ್ಕೊಂಡು ಟಿಕೆಟ್ ತಗೊಂಡು ಒಳಗೆ ಬಂದೀವಿ ನೋಡ್ರಿ. ಟಿಕೆಟ್ ಅಂದ್ರೆ ಸಂಡೇ ಸ್ಯಾಟರ್ಡೆ ನೋಡ್ರಿ, ದೊಡ್ಡವ್ರಿಗೆ 600 ಅಂತ, ಸಣ್ಣವ್ರಿಗೆ 300-350 ಹಿಂಗೇನೋ ಅದ ರೀ. ಆಮೇಲೆ ಫುಲ್ ಏನಂತಾರೆ ಮಂಡೇ ಹಿಡ್ಕೊಂಡು ಫ್ರೈಡೇ ತನಕ 500 ಅಂತ್ರಿ ದೊಡ್ಡವ್ರಿಗೆ, ಸಣ್ಣವ್ರಿಗೆ 300-250 ಇಷ್ಟು. ನನಗೆ ಅಷ್ಟೊಂದು ಗೊತ್ತಿಲ್ಲ. ಯಜಮಾನ್ರ ಟಿಕೆಟ್ ತೊಗೊಂಡು ಬಂದ್ರೆ ನಾವು ಈ ಕಡೆ ಬಟ್ಟೆನೂ ಕೊಟ್ಟಿರಿ. ಬಟ್ಟೆಗೆ ದೊಡ್ಡವ್ರಿಗೆ 80 ರೂಪಾಯಿ, ಸಣ್ಣವ್ರಿಗೆ 40 ರೂಪಾಯಿ ಅಂತ ನೋಡ್ರಿ ಬಟ್ಟೆಗೆ. ಅದೆಲ್ಲ ತೊಗೊಂಡ್ಬಿಟ್ಟು ಆಟ ಆಡೋಕೆ ಬಂದೀವಿ. ಇಲ್ಲಿ ನೋಡ್ತಿರ್ಬೋದು ಸಾನ್ವಿ ಸಾತ್ವಿಕ ಜಾರ ಬಂಡಿಯಲ್ಲಿ ಜಾರ್ಕೊಂಡು ಬಂದು ಫುಲ್ ಎಂಜಾಯ್ ಮಾಡೋಗುತ್ತಾರೆ ಅವರು. ಖುಷಿ ಆಯ್ತು ನೋಡ್ರಿ. ಮಮ್ಮಿ ಫಸ್ಟ್ ಟೈಮ ಫುಲ್ ಚಂದ ಅದ, ಹೋಗೋದೇ ಬೇಡ ಅಂತ ಹೇಳ್ತೀರಿ ನೋಡ್ರಿ. ಅಲ್ಲಿದಂತೂ ಸೌಂಡ್ ಜಾಸ್ತಿ ಇತ್ತು ನೋಡ್ರಿ, ಹಾಗಾಗಿ ಸೌಂಡ್ ಕಟ್ ಮಾಡೀನಿ. ಇಲ್ಲಿ ನೋಡ್ರಿ ಸಾತ್ವಿಕ್ ಸಾನ್ವಿ ಆಟ ಆಡಗತ್ತಾರ. ಫುಲ್ ಖುಷಿ ನೋಡ್ರಿ. ನಮ್ಮ ಸಾನು ಮತ್ತೊಮ್ಮೆ ಹೋಗಮ್ಮ ಅಂಬಾಕಿರಿ. ಅಲ್ಲಿ ಛತ್ರಿಯಿಂದ ನೀರು ಬೀಳೋಗ್ತೀವಿ ನೋಡ್ರಿ. ಆ ಜಾಗ ಬಿಟ್ಟು ಆ ಕಡೆ ಈ ಕಡೆ ಅಳಗಡೋದಿಲ್ರಿ. ಅಲ್ಲಿ ಬ್ಯಾಸರು ಬತ್ತಪ್ಪ ಅಂದ್ರೆ ಜಾರ ಬಂಡಿದ ಭರತ್ ಜಾರ್ಕೊಂಡು ಬಂದು ತಬ್ಬತ್ತು ನೀರಾಗ ಬೆಳಕಿ ಫುಲ್ ಎಂಜಾಯ್ಮೆಂಟ್ ಐತ್ರಿ. ಅವ್ರಿಗೆ ಆಟ ಆಡ್ಸ್ಕೊಂತ ನೋಡೋದೇ ಒಂದು ಖುಷಿ ನೋಡ್ರಿ. ಫಸ್ಟ್ ಟೈಮ್ ಆತ ಹೇಳಕತ್ತೀರಿ ಮತ್ತೊಮ್ಮೆ ಬರಮ್ಮಪ್ಪ ಅದಕ್ಕೆ ಚಂದ ಹೇಳೋಗುತ್ತೀನಿ ನೋಡ್ರಿ. ನಮ್ಮ ಸಾತ್ವಿಕಂತೂ ಫುಲ್ ಖುಷಿ ನೋಡ್ರಿ. ನಮ್ಮ ಏರಿಯಾದೊಳಗೆ ಆಜು ಬಾಜುದವ್ರು ಎಲ್ಲ ಹೋಗಿ ಬಂದಿರಿ. ನಾವೇ ಲಾಸ್ಟ. ಎಲ್ಲರೂ ಹೋಗ್ಯಾರ ನಾವು ಹೋಗಿಲ್ಲ ಅಂತ ಹೀಗೆಲ್ಲ ಹೇಳ್ತೀವಿ ನೋಡ್ರಿ. ಮಕ್ಳು ಅಂದರೆ ಹಂಗೆಲ್ರಿ, ಬೇರೆ ಏನು ಮಾಡ್ತಾರೋ ಏನು ತೊಗೋತಾರೋ ಅದು ತೊಗೋಬೇಕು ಅದಕ್ಕೆ ಚಂದ. ಸಣ್ಣ ಮಕ್ಕಳಿಗೆ ಅನ್ಸೋದೇನು ನಮಗೂ ಕೂಡ ಅನಿಸ್ಬಿಡ್ತದ್ರ ಒಂದೊಂದ್ಸಲಿ ನಾವು ಹೋಗಬೇಕು ಚಂದ. ಬಟ್ ನಮ್ಮ ಯಜಮಾನ್ರಿಗೆ ಸುಟ್ಟಿ ಸಿಗಲಿಲ್ಲ. ಇವತ್ತಿನ ದಿನಾನೇ ಫಿಕ್ಸ್ ಮಾಡಿಟ್ಟಿವಿ, ಇವತ್ತಿಗೆ ಹೋಗ್ಬೇಕು ಚಂದ. ಹಂಗಾಗಿ ಬಂದೀವಿ ನೋಡ್ರಿ. ಫುಲ್ ಎಂಜಾಯ್ಮೆಂಟ್ ಆಯ್ತು ನೋಡ್ರಿ ಇವತ್ತಿನ ದಿನ. ದೇವಸ್ಥಾನಗದಾಯ್ತು, ಆಟ ಆಡೋದಾಯ್ತು, ಊಟನೂ ಆಯಿತು, ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೀವಿ ನೋಡ್ರಿ. ಮನೆಗೆ ಬಂದ್ಬಿಡಕ್ಕೂ ಒಂದು ಸಣ್ಣ ಸೆಲೆಬ್ರೇಷನ್ ನೋಡ್ರಿ. ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಮನೇಲಿ ಕೇಕ್ ತಂದುಬಿಟ್ಟು ನಾವು ಬರತ್ತಾನ ಅದು ಕೇಕ್ ಹೊತ್ತು ಎಲ್ಲರೂ ಕೂತೀವಿ ನೋಡ್ರಿ. ನಮ್ಮ ಫ್ರೆಂಡ್ಸ್ ಎಲ್ಲ ಕೇಕ್ ಕಟ್ಟಿಂಗ್ ಮಾಡಿದ್ರು. ಖುಷಿ ಆಯ್ತು ನೋಡ್ರಿ. ಇವತ್ತಿನ ದಿನ ಹೆಂಗೋಯ್ತು. ನಿಮ್ಮ ಆ್ಯನಿವರ್ಸರಿ ನೀವೆಲ್ಲ ಹೆಂಗೆ ಸೆಲೆಬ್ರೇಷನ್ ಮಾಡ್ತೀರಿ, ಹೆಂಗಿಲ್ಲತ್ತ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ. ಪ್ರತಿ ವರ್ಷ ನಾವೇನು ಈ ರೀತಿ ಮಾಡಲ್ಲ. ಬಟ್ ದೇವಸ್ಥಾನಕ್ಕೆ ಅಷ್ಟು ಹೋಗಿ ಬಂದುಬಿಟ್ಟು ಮನೆಯಾಗ ಏನರ ಶಿರಾ ಹೋಗಿ ಒಬ್ಬಟ್ಟು ಈ ರೀತಿ ಮಾಡಿಬಿಡ್ತೀವಿ ನೋಡ್ರಿ. ಈ ಸಲ ಫಸ್ಟ್ ಟೈಮ ದೇವಸ್ಥಾನಕ್ಕಂತೂ ಕಂಪಲ್ಸರಿ ಹೋಗ್ತೀವಿ ನೋಡ್ರಿ. ನೀವು ಯಾವ ರೀತಿ ಮಾಡ್ತೀರಿ, ಯಾವ ರೀತಿ ಇಲ್ಲ ಅಂತ ನಾನು ಕಮೆಂಟ್ ಮಾಡಿ ಹೇಳ್ರಿ. ಇವತ್ತಿನ ನಮ್ಮದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಈ ರೀತಿ ಆಯಿತು. ನಿಮ್ಗೆ ಹೆಂಗೆ ಅನ್ನಿಸ್ತು, ಹೆಂಗಿಲ್ಲ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಲಾಸ್ಟಲ್ಲಿ ಆ್ಯನಿವರ್ಸರಿದು ಫೋಟೋ ಕೂಡ ಆ್ಯಡ್ ಮಾಡೀನಿ. ಬಟ್ ಮುಖ ಸರಿಯಾಗಿ ಕಾಣಿಲ್ಲ ನೋಡ್ರಿ. ಅದು ವಿಡಿಯೋ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಸಾತ್ವಿಕ್ ಸಾನ್ವಿ ನಾನು ಯಜಮಾನ್ರು ಮನೆಯಲ್ಲಿ ಬಂದುಬಿಟ್ಟು ಕೇಕ್ ಕಟ್ಟಿಂಗ್ ಮಾಡೀವಿ ನೋಡ್ರಿ. ಖುಷಿ ಆಯಿತು. ಮುಖ ಎಲ್ಲ ಒಣಗಿ ಹೋಗಿತ್ತು ನೋಡ್ರಿ. ಫುಲ್ ಬಿಸಿಲಾಗೆಲ್ಲ ಅಡ್ಡಾಡಿವಲ್ರಿ, ಮುಖ ಎಲ್ಲ ಒಣಗಿ ಹೋಗ್ಯದ. ನೋಡ್ತಿರ್ಬೋದು. ಫೋಟೋ ಎಲ್ಲ ಆ್ಯಡ್ ಮಾಡೀನಿ. ನಿಮ್ಗೆ ಯಾವ ರೀತಿ ಅನ್ನಿಸ್ತೆ, ಯಾವ ರೀತಿ ಇಲ್ಲ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಎಲ್ಲನೂ ಕಲ್ತು ವಿಶ್ ಮಾಡಿರಿ.